ಕಣ್ಣು ಅಂದ ತಕ್ಷಣ ಅಟ್ಲೀಸ್ಟ್ ನನಗೆ ಬುದ್ಧಿ ಬಂದಾಗಿಂದ ಈ ಇನಿಷಿಯಲ್ ಇಯರ್ಸಲ್ಲೆಲ್ಲ ಶಾರ್ಟ್ ಸೈಟೆಡ್ನೆಸ್ಸು, ಶಾರ್ಟ್ ಸೈಟು, ಲಾಂಗ್ ಸೈಟು, ದೀಸ್ ಆರ್ ಆಲ್ ಜನಸಾಮಾನ್ಯರ ಮಧ್ಯ ಬರೋ ಕಣ್ಣು ಪ್ರಾಬ್ಲಮ್ಸು. ಅಫ್ಕೋರ್ಸ್ ಶಾರ್ಟ್ ಸೈಟ್ ಇಸ್ ಮಯೋಪಿಯಾ, ಫಾರ್ ಸೈಟೆಡ್ನೆಸ್ ಇಸ್ ಹೈಪರೋಪಿಯಾ. ದೋ ಐ ಹ್ಯಾವ್ ರೀಸೆಂಟ್ಲಿ ಟರ್ನ್ 40 and ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ನಿಮಗೆ ಕೆಲವು ಸತಿ ಚಿಕ್ಕ ಚಿಕ್ಕದು ಕಾಣೋದೇ ಇಲ್ಲ, ವಿಚ್ ಇಸ್ ಲೈಕ್ ಪ್ರೆಸ್ ಬಯೋಪಿಯಾ, ಬೈಫೋಕಲ್, ಅದಕ್ಕೆ ಬರ್ತೀನಿ. ಎನಿ ಅಡ್ವಾನ್ಸ್ಮೆಂಟ್ಸ್ ದಟ್ ಹಸ್ ಹ್ಯಾಪನ್ಡ್ ಈ ಶಾರ್ಟ್ ಸೈಟೆಡ್ನೆಸ್ಸು, ಲಾಂಗ್ ಎಸ್ ಸೈಟೆಡ್ನೆಸ್ ಲಾಟ್ ಅಲ್ಲಿ? ಆಫ್ ಟೈಮ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗೆಲ್ಲ ಲೇಸಿಕ್ ಸರ್ಜರೀಸ್ ಬಂದಿದೆ. ಲೇಸಿಕ್ಸಲ್ಲಿ ಈಗ ಮೈಕ್ರೋ ಇನ್ಸಿಷನ್ ಸರ್ಜರೀಸ್ ಬಂದಿದೆ. ಅಂದರೆ ಸಿಲ್ಕ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಪವರು ವೆರಿ ವೆರಿ ಸ್ಮಾಲ್ ಇನ್ಸಿಷನಲ್ಲಿ ತೆಗೆದುಬಿಡ್ಬೋದು. ಸಿಲ್ಕ್ ರೀಸೆಂಟಾಗಿ ಅಡ್ವಾನ್ಸ್ಮೆಂಟ್ ಬಂದಿರೋದು ಫ್ರಮ್ ಜಾನ್ಸನ್ ಆ್ಯಂಡ್ ಜಾನ್ಸನ್. These are all new companies which are coming out with very, very advanced therapies. So, ಈಗ surgeons, when they advise a test or surgery, it is important that you also associated with companies which are also having a lot of respect and lot of trust. That is also very important. ನಿಜ. So, ಅವಾಗ ಏನಾಗತ್ತೆ, ಈಗ ಕಾಲ್ ಝೈಸ್ ಇನ್ ದ ಸ್ಮೈಲ್ ಅಂತ ಹೇಳ್ತೀವಿ. ಝೈಸ್ ವಿ ಹವ್ ಸೀನ್ ಲೆನ್ಸ್. 200 years, everybody knows. Johnson and Johnson, I tell my patients, we have trusted this as powder as babies, and now we have to trust the same company with their eyes for surgeries. So different things have come which are very safe today. Iga by 2050, 1 in 2 and every second person will wear a glass. Imagine evolution. ಫ್ರಮ್ ಗಾಡ್ ಗೇವ್ ಅಸ್ ಎವಲ್ಯೂಷನಲ್ಲಿ ನಮ್ಮ ಕಣ್ಣು ಮುಂಚೆ ನೈಟ್ ವಿಷನ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾವು ಮನುಷ್ಯರು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಆ್ಯನಿಮಲ್ಸ್, ನಮ್ಮ ಆ್ಯನಿಮಲ್ಸ್ ಬಗ್ಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ. ದೆನ್ ಅದನ್ನು ಡೆವಲಪ್ ಮಾಡಿ ಡೇ ವಿಷನ್ ಚೆನ್ನಾಗಾಯಿತು. ನಾವು ವಿ ಹ್ಯಾವ್ ಯೂಸಿಂಗ್ ಕಂಪ್ಯೂಟರ್ಸ್ ಬಂದು 2050 ಮಯೋಪಿಯಾ ಇಸ್ ಗೋಯಿಂಗ್ ಟು ಬಿ, ದಟ್ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಹ್ಯಾವ್, ಯು ಸಿ ಓನ್ಲಿ ಹ್ಯೂಮನ್ ಬೀಯಿಂಗ್ ವಿತ್ ದ ಗ್ಲಾಸ್. ಸೊ ಅದಕ್ಕೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್ ಆ್ಯಸ್ ವಿ ಮೂವ್ ಫಾರ್ವರ್ಡ್. ಹೌ? One is you have to be myopia. ಸ್ಕೂಲಲ್ಲಿ myopia ಕಂಟ್ರೋಲ್ ಭಾಳ ಇಂಪಾರ್ಟೆಂಟು. ಸೊ ಸ್ಕೂಲಲ್ಲಿ there is again a published work. 2 hours of sunlight reduces your myopia drastically. ಮಕ್ಕಳಲ್ಲಿ ಎಷ್ಟು ಸರಿ 2 hours ಸ್ಕೂಲಲ್ಲಿ ಸನ್ಲೈಟ್ ಸಿಗುತ್ತೆ ಹೊರಗಡೆ? ಹಾರ್ಡ್ಲಿ. ಅದು ಸನ್ಲೈಟ್ ವಿಚ್ ಹ್ಯಾಸ್ ದ ಬೆಸ್ಟ್ ಸನ್ಲೈಟ್ ಇಸ್ ಬಿಟ್ವೀನ್ 7 to 9. ಡೋಪಮಿನ್ ಅಂತಿರುತ್ತೆ. ನೀವು ಬೆಳಗ್ಗೆ ನೀವು ಕೇಳಿದ್ರಿ ಫಸ್ಟ್ ಕ್ವೆಶನ್, ದ ಡೇ ಯು ಫೀಲ್ ಹ್ಯಾಪಿ is dopamine and serotonin. Dopamine just not makes you happy. It makes you positive, and it also has a role to reduce the minus power reduce ಮಾಡೋಂಥ ಶಕ್ತಿ ಇದೆ. ಡೋಪಮಿನ್ ಬರೋದು ಸನ್ಲೈಟಿಂದ. ಕರೆಕ್ಟ್. ಡೋಪಮಿನ್ ಬರೋದು, ನೀವೊಂದು ಸ್ಪೋರ್ಟ್ಸಲ್ಲಿ ಆಡಿದ ತಕ್ಷಣ ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಡೋಪಮಿನ್ ಇರುತ್ತೆ. ಈ ಒಂದು ನಿಮ್ಮ ಓನ್ ಶೋ ಅಲ್ಲೇ ನೋಡಿ, ಎ ಸ್ಪೋರ್ಟ್ಸ್ ಪರ್ಸನ್ ಇಸ್ ವೆರಿ, you have that aura of positivity. ಚುರುಕಾಗಿರ್ತಾರೆ, ತುಂಬ ಚುರುಕಿದ್ದಾನೆ ಅಂತ. ಆ ಚುರುಕು ಅನ್ನೋದೇನು ಅಂದರೆ ದೇ ಹ್ಯಾವ್ ಮೋರ್ ಆಫ್ ಡೋಪಮಿನ್ ಆ್ಯಂಡ್ ಸೆರೋಟೋನಿನ್ ಇನ್ ದ ಸರ್ಕ್ಯುಲೇಷನ್. ತುಂಬ ಡಲ್ ಆಗಿ, ಪೀಪಲ್ ಹೂ ಹ್ಯಾವ್ ಸುಸೈಡಲ್ ಟೆಂಡೆನ್ಸೀಸ್ ಹ್ಯಾವ್ ವೆರಿ ಲೋ ಸೆರೋಟೋನಿನ್ ಆ್ಯಂಡ್ ಡೋಪಮಿನ್. ಇಟ್ಸ್ ಎ ಕೆಮಿಕಲ್ ಹಾರ್ಮೋನ್. ಸೊ ಅದನ್ನು ನಾವು ಸೆಕ್ರೇಟ್ ಮಾಡೋಕ್ಕೆ, ಅದಕ್ಕೆ 7 to 9 ಮುಂಚೆ ಎದ್ದ ತಕ್ಷಣ ಹೊರಗಡೆ ವಾಕ್ ಮಾಡಿ ಅಂತ ಯಾಕೆ ಹೇಳ್ತಿದ್ವಿ? 7 to 9 is the best time to infuse dopamine, and myopia control gets because of it. So schools has to come into this action. Singapore has a rule, China has a rule that their children has to get 2 hours of ಇದು. ಯಾಕಂದರೆ ಅಲ್ಲಿ they already reach 80% myopia, 60-70% ರೀಚ್ ಆಗಿಬಿಟ್ಟಿದ್ದಾರೆ ಅವರು. We will also reach shortly. ನಾವು we are around 18-20% ಅಲ್ಲಿ ಇದ್ದೀವಿ. ಇನ್ನೊಂದು 20 years ಅಲ್ಲಿ we'll be like them. ಬೆಟರ್ ಲೇಟ್ ದೆನ್ ಸ್ಕೂಲ್ಸ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಪೇರೆಂಟ್ಸ್ಗೆ ಹೇಳೋದು ಕಷ್ಟ, ಬಿಕಾಸ್ 7 to 9 ಸ್ಕೂಲ್ಗೆ ಹೋಗ್ತಾ ಇರ್ತಾನೆ ಮಗು, ಎಲ್ಲ ಆಟ ಮಾಡಿ. ಸ್ಕೂಲ್ಸ್ ಹ್ಯಾವ್ ಟು ಸ್ಟಾರ್ಟ್ ವಿತ್ ಸಮ್ ಆ್ಯಕ್ಟಿವಿಟಿ, ಬಿಕಾಸ್ ದಟ್ಸ್ ವೇರ್ ವಿ ಹ್ಯಾವ್ ಟು ಡೂ. ಇಫ್ ನಾಟ್ ಫಾರ್ ದ್ಯಾಟ್, at least you'll improve that dopamine. See, I have worked in one of my research areas, dopamine, and it's one of the very feel-good hormones. ಅದಕ್ಕೆ ಹೊರಗಡೆ ರನ್ ಮಾಡಿ ಬರ್ತಾರೆ, ಹೊರಗಡೆ ಏನೋ ಎಕ್ಸಸೈಸ್ ಮಾಡ್ತಾರೆ. ಸೂರ್ಯ ನಮಸ್ಕಾರ ಇಟ್ಸ್ ನಾಟ್ ಜಸ್ಟ್ ಎಕ್ಸಸೈಸ್, ಇಟ್ಸ್ ಅಬೌಟ್ ವಾಟ್ ಇಸ್ ಸೂರ್ಯ ಇಸ್ ಸನ್ಲೈಟ್. ವೈ ಸೂರ್ಯ ನಮಸ್ಕಾರ ಇಸ್ ಡನ್ ಇನ್ ದ ಮಾರ್ನಿಂಗ್? ದ ಬ್ಯೂಟಿ ಆಫ್ ಆಯುರ್ವೇದ ಈಸ್ ದ್ಯಾಟ್ ಸೈಂಟಿಫಿಕ್ ಇಂಗ್ಲೀಷ್ ಟರ್ಮ್ಸಲ್ಲಿ ಬರೆದಿಲ್ಲ. ಅದರ ಈ ಡೋಪಮಿನ್ ಅಂತ ಬರ್ದಿಲ್ಲ, ಸೆರೋಟೋನಿನ್ ಅಂತ ಬರ್ದಿಲ್ಲ, ರಿಸೆಪ್ಟರ್ಸ್ ಬರ್ದಿಲ್ಲ.
ನಾವು ಅದಕ್ಕೇನು ಮಾಡ್ತೀವಿ, ವೆಸ್ಟರ್ನರ್ಸ್ ಡೋಂಟ್ ಬಿಲೀವ್ ಇನ್ ದಿಸ್ ಬಿಕಾಸ್ ಅದ್ರಲ್ಲಿ ಇಲ್ಲ. ಸೂರ್ಯ ನಮಸ್ಕಾರ, ದ ದ ಹೂವರ್ ದಟ್ ಗಾಡ್ಲಿ ಪರ್ಸನ್ ಹೂ ರೋಟ್ ಆಲ್ ಮೇಡ್ ಆಲ್ ದಿಸ್ knew exactly what hormones are changing in the body. Surya Namaskara is not for your muscles. When you do, say, people who do 50 Surya Namaskara in the morning feel so fresh and thing because it infuses that. ಆ್ಯಂಡ್ ಹೆಸರಲ್ಲೇ ಇರೋದ್ರಿಂದ ಸೂರ್ಯ ನಮಸ್ಕಾರ ಮೇ Sun, ಬಿ ಸನ್ ಸ್ಯಾಲ್ಯುಟೇಷನ್ ಅದು morning, ಅವಾಗ ಮಾಡಿದ್ರು ಇಟ್ಸ್ ಅನದರ್ ನೈಸ್ ಲೇಯರ್. exactly. ಬಿಕಾಸ್ ಇವತ್ತೆಲ್ಲ ಕಲ್ಟು ಗಿಲ್ಟು ಎಲ್ಲನೋ ಇದ್ದು ಗ್ರೂಪ್ ಕ್ಲಾಸಸ್ ಅಂತೆ ಸಾಯಂಕಾಲ ಯಾವಾಗಲೂ ಏನೇನೋ ಮಾಡ್ತಾ ಇರ್ತೀವಿ. That doesn't work. ಯಾ See, the best thing is not about burning your fat and other things. Best thing is how you infuse it. Of course, you rewards, when you get a reward, the feel you get is serotonin. That's a reward. Any reward. Even though exercise ಮಾಡಿದ್ವಿ, ಅಷ್ಟು ಜಂಪ್ ಮಾಡಿದ್ವಿ. So what is important is how you harness this thing. ಈ harnessing is very important.